ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಸ್ನೇಹಿತರೆ ಏನೆಲ್ಲ ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಮೀನರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ಮೀನರಾಶಿಯವರಿಗೆ ಏಪ್ರಿಲ್ನ ಪ್ರಮುಖ ಗ್ರಹಗಳ ಸಂಚಾರ ಹೇಗಿರಲಿದೆ, ಯಾಕಂದರೆ ನೀವು ಏನೆಲ್ಲ ಅದೃಷ್ಟವನ್ನು ನೋಡಿರ್ತೀರ, ಏನೆಲ್ಲ ಸಮಸ್ಯೆಗಳು ಎದುರಾಗಲಿದೆ, ಅದಕ್ಕೆಲ್ಲ ಕಾರಣ ಮೇಯ್ನಾಗಿ ಗ್ರಹಗಳ ಸಂಚಾರದ ಸಮಯದಲ್ಲಿ ಏನೆಲ್ಲ ಮಾಡಬಾರದು, ಏನೆಲ್ಲ ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಕಟ್ಟುನಿಟ್ಟಾಗಿ ತಿಳಿಸ್ಕೊಡ್ತೀನಿ. ಅದನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಅದೃಷ್ಟ ನಿಮ್ಮದೇ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ವಿಡಿಯೋವನ್ನು ಕೊನೆ ತನಕ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಈ ರಾಶಿಯನ್ನು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ಮೀನರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರಲಿದೆ, ಅದರಿಂದ ಏನೆಲ್ಲ ಪ್ರಭಾವವನ್ನು ನೋಡಲಿದ್ದೀರಿ ಅಂದರೆ, ಮೊದಲನೇದಾಗಿ ಶನಿ 11 ಮತ್ತು 12ನೇ ಮನೆಯ ಅಧಿಪತಿ 1ನೇ ಮನೆಯಲ್ಲಿ ಮೀನದಲ್ಲಿ ಲಗ್ನದಲ್ಲಿ ಸಂಚಾರವನ್ನು ಮಾಡಲಿದೆ. 7ನೇ ಶನಿಯ 2ನೇ ಹಂತ ಜನ್ಮ ಶನಿ ಅಂತಲೇ ಹೇಳ್ಬೋದು. ಜವಾಬ್ದಾರಿಗಳು, ದೈಹಿಕ ಆಯಾಸ, ಮಾನಸಿಕ ಒತ್ತಡ ಸ್ನೇಹಿತರೆ. ಇನ್ನು ಮಂಗಳ 2 ಮತ್ತು 9ನೇ ಮನೆಯ ಅಧಿಪತಿ 1ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡಲಿದೆ. ಏಪ್ರಿಲ್ 2ರಿಂದ ಪ್ರಚೋದನೆ ಇಲ್ಲದ ಕೋಪ, ತಲೆನೋವು, ತಂದೆ ಅಥವಾ ಅಧಿಕಾರಿಗಳೊಂದಿಗೆ ಸಂಘರ್ಷಗಳು ಅಂತಲೇ ಹೇಳಬಹುದು. ಇನ್ನು ಬುಧ 4 ಮತ್ತು 7ನೇ ಮನೆಯ ಅಧಿಪತಿ 1ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಸಂಚಾರವನ್ನು ಮಾಡಲಿದೆ. ಏಪ್ರಿಲ್ 11ರಿಂದನೇ ಪಾಲುದಾರಿಕೆ, ನಿರ್ಧಾರಗಳಲ್ಲಿ ತಪ್ಪುಗಳು, ಮರೆವು, ಚರ್ಮ ಅಥವಾ ನರಗಳ ಸಮಸ್ಯೆಗಳು ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಇನ್ನು ಸೂರ್ಯ 6 ಮತ್ತು ಸ್ನೇಹಿತರೆ 7ನೇ ಮನೆಯ ಅಧಿಪತಿಯಾಗಿರುವಂತಹ ಸೂರ್ಯ 2ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಏಪ್ರಿಲ್ 14ರಿಂದ ಸಂಚಾರವನ್ನು ಮಾಡಲಿದೆ. ಸಾಲಗಳು ಮಂಜೂರಾತಿ ಸ್ನೇಹಿತರೆ, ಸಂಪತ್ತಿನ ಬೆಳವಣಿಗೆ, ಕಠಿಣ ಮಾತು, ವೃತ್ತಿಯ ಮೂಲಕ ಆದಾಯ. ಇನ್ನು ಶುಕ್ರ 3 ಮತ್ತು 8ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರ 3ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಏಪ್ರಿಲ್ 19ರಿಂದ ಸಂಚಾರವನ್ನು ಮಾಡಲಿದೆ. ಪ್ರಯಾಣದ ಮೂಲಕ ಸಂತೋಷ, ಕಲಾವಿದರಿಗೆ ಮನ್ನಣೆ, ಒಡ ಹುಟ್ಟಿದವರಿಂದ ಬೆಂಬಲ ಅಂತಲೇ ಹೇಳಬಹುದು. ಇನ್ನು ಗುರು 1 ಮತ್ತು 10ನೇ ಮನೆಯ ಅಧಿಪತಿಯಾಗಿರುವಂತಹ ಅಂದರೆ ಲಗ್ನಾಧಿಪತಿ ಅಂತಲೇ ಹೇಳ್ಬೋದು. 4ನೇ ಮನೆಯಲ್ಲಿ ಮಿಥುನದಲ್ಲಿ ಗುರು ಸಂಚಾರ, ಉದ್ಯೋಗ ಭದ್ರತೆ, ಮನೆಯ ಸೌಕರ್ಯಗಳು, ಸಮಾಜದಲ್ಲಿ ಗೌರವ, ಆಸ್ತಿಗಳ ಬೆಳವಣಿಗೆ ಅಂತಲೇ ಹೇಳ್ಬೋದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ಮೀನರಾಶಿಯವರು ನೋಡಲಿದ್ದೀರಿ ಸ್ನೇಹಿತರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಭರವಸೆಯನ್ನು ಕಳೆದುಕೊಳ್ಬೇಡಿ. ಯಾವ ವಿಚಾರದಲ್ಲೂ ನಿಮ್ಮನ್ನು ರಕ್ಷಿಸುವ ಭವ್ಯವಾದ ಶಕ್ತಿಗಳು ಇವೆ. ಏಪ್ರಿಲ್ 14ರಂದು 6ನೇ ಅಧಿಪತಿಯಾಗಿರುವಂತಹ ಸೂರ್ಯನು ನಿಮ್ಮ 2ನೇ ಮನೆ ಅಂದರೆ ಧನಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಇದು ಆರ್ಥಿಕ ಪವಾಡಗಳನ್ನು ಪ್ರಚೋದಿಸುತ್ತದೆ. ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಲಗ್ನ ಮತ್ತು 10ನೇ ಅಧಿಪತಿಯಾದಂತಹ ಗುರು ಭಗವಾನ್ 4ನೇ ಮನೆಯಲ್ಲಿ ಸುರಕ್ಷಿತವಾಗಿ ಕುಳಿತಿದ್ದು ನಿಮ್ಮನ್ನು ರಕ್ಷಿಸುವಂತೆ ತಾಯಿಯಂತೆ ದೊಡ್ಡ ವಿಪತ್ತುಗಳಿಂದ ಕಾಪಾಡುತ್ತಾನೆ ಸ್ನೇಹಿತರೆ. ಈ ತಿಂಗಳುಗಳನ್ನು ಧೈರ್ಯದಿಂದ ಎದುರಿಸಿ, ಖಂಡಿತವಾಗಿಯೂ ಫಲ ಸಿಗಲಿದೆ. ಏಪ್ರಿಲ್ 2026ರಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ
ಆಂತರಿಕ ಸಂಘರ್ಷಗಳು ಮತ್ತು ಅನಿರೀಕ್ಷಿತ ಆರ್ಥಿಕ ಲಾಭಗಳು ಮೀನರಾಶಿಯವರಿಗೆ ಜೀವನದಲ್ಲಿ ತೀವ್ರವಾದ ಮತ್ತು ಸವಾಲಿನ ಅಧ್ಯಾಯವಾಗಿ ತೆರೆದುಕೊಳ್ಳಲಿದೆ. ಪ್ರಸ್ತುತ ನೀವು ನಿಮ್ಮ ಚಂದ್ರ ರಾಶಿಯಲ್ಲಿ ಅಂದರೆ ಲಗ್ನದಲ್ಲಿ 7ನೇ ಶನಿಯ ಸಾಡೆ ಸಾತಿ ಸ್ನೇಹಿತರೆ ಅತ್ಯಂತ ಕಷ್ಟಕರವಾದ 2ನೇ ಹಂತವನ್ನು ಎದುರಿಸುತ್ತಿದ್ದೀರಿ. ಇದಕ್ಕೆ ಸೇರ್ಪಡೆಯಾಗಿ ಸಂಪತ್ತು ಮತ್ತು ಅದೃಷ್ಟದ ಅಧಿಪತಿಯಾದಂತಹ ಮಂಗಳನು ಏಪ್ರಿಲ್ ತಿಂಗಳಲ್ಲಿ ದ್ವಿತೀಯಾರ್ಧದಲ್ಲಿ ನಿಮ್ಮ ರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು 4 ಮತ್ತು 7ನೇ ಅಧಿಪತಿಯಾದಂತಹ ಬುಧನು ನೀಚ ಸ್ಥಿತಿಯಲ್ಲಿ ಏಪ್ರಿಲ್ 11ರಂದು ಸೇರುತ್ತಾನೆ. ಇದು ನಿಮ್ಮ ಲಗ್ನದಲ್ಲಿನ ತ್ರಿವಳಿ ಗ್ರಹಗಳ ಸಂಯೋಗ ಬೆಂಕಿ, ಮಂಜುಗೆಡ್ಡೆ ಮತ್ತು ಬಿರುಗಾಳಿ ಡಿಕ್ಕಿ ಹೊಡೆದಂತೆ ಭಾಸವಾಗುತ್ತದೆ. ನಿಮ್ಮ ಮನಸ್ಸನ್ನು ತೀವ್ರ ಗೊಂದಲಕ್ಕೆ ಸ್ನೇಹಿತರೆ ತಳ್ಳಬಹುದು. ಅಂದರೆ ಮೆಂಟಲ್ ಕನ್ಫ್ಯೂಷನ್ ಅಂತಲೇ ಹೇಳಬಹುದು. ಹೊಸ ಆರ್ಥಿಕ ವರ್ಷದ ಆರಂಭದಲ್ಲಿ ನೀವು ವಿಪರೀತ ದೈಹಿಕ ಆಯಾಸ, ಕಿರಿಕಿರಿ ಮತ್ತು ಕೋಪವನ್ನು ಅನುಭವಿಸಲಿದ್ದೀರಿ. ಸ್ನೇಹಿತರೆ, ಏನೆಲ್ಲ ಬದಲಾವಣೆಯನ್ನು ಗ್ರಹಗಳ ಸಂಚಾರದಿಂದ ಒಟ್ಟಾರೆಯಾಗಿ ನೋಡಲಿದ್ದೀರಿ ಮೀನರಾಶಿಯವರನ್ನು ತಿಳಿಸ್ಕೊಟ್ಟಾಯಿತು. ಇನ್ನು ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಕೆರಿಯರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ನಿಮ್ಮ ಲಗ್ನದಲ್ಲಿ ತೀವ್ರವಾದ ಗ್ರಹಗಳ ದೋಷಗಳಿದ್ದರೂ ನಿಮ್ಮ 10ನೇ ಅಧಿಪತಿಯಾದಂತಹ ಗುರು 4ನೇ ಮನೆಯಲ್ಲಿ ಆರಾಮವಾಗಿ ಕುಳಿತಿದ್ದು ತನ್ನ ಸ್ವಂತ 10ನೇ ಮನೆಯ ಮೇಲೆ ದೃಷ್ಟಿ ಬೀರುತ್ತಿದ್ದಾನೆ. ಈ ಕಾರಣದಿಂದಾಗಿ ನಿಮ್ಮ ಉದ್ಯೋಗ ಅಥವಾ ನಿಮ್ಮ ಸ್ಥಾನಕ್ಕೆ ಯಾವುದೇ ಬೆದರಿಕೆ ಇಲ್ಲ. ಅದ್ಯಾಗೋ ನಿಮ್ಮ ಲಗ್ನದಲ್ಲಿ ಮಂಗಳ ಮತ್ತು ಶನಿಯ ಪ್ರಭಾವದಿಂದಾಗಿ ಹೊಸ ಆರ್ಥಿಕ ವರ್ಷದ ಅಪಾರ ಕೆಲಸದ ಹೊರೆಯು ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ. ಇತರರು ಮಾಡಿದ ತಪ್ಪುಗಳಿಗೂ ನೀವು ಉತ್ತರಿಸಬೇಕಾದ ಪರಿಸ್ಥಿತಿ ಬರಬಹುದು. ಏಪ್ರಿಲ್ 14ರಂದು ಸೂರ್ಯನು ಅಪಾರ ಶಕ್ತಿಯನ್ನು ಪಡೆದಂತೆ ಕಚೇರಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಹತ್ತಿರ ಬರಲು ಸಹ ಧೈರ್ಯ ಮಾಡುವುದಿಲ್ಲ. 4ನೇ ಮನೆಯಲ್ಲಿ ಗುರು ಇರುವುದರಿಂದ ಈ ಅವಧಿಯಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಯನ್ನು ಪಡೆಯಲು ಸಾಧ್ಯವಾದರೆ ನಿಮ್ಮ ಮಾನಸಿಕ ಒತ್ತಡವು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ. ತಾಳ್ಮೆಯನ್ನು ರೂಢಿಸಿಕೊಳ್ಳಿ ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯುವುದನ್ನು ತಪ್ಪಿಸಿ ಸ್ನೇಹಿತರೆ ಒಳಿತಾಗಲಿದೆ. ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಮೀನರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂತ ತಿಳಿಸ್ಕೊಟ್ಟಾಯಿತು. ಇನ್ನು ಒಟ್ಟಾರೆಯಾಗಿ ಉದ್ಯೋಗ, ವ್ಯಾಪಾರ, ಸ್ವಯಂ ಉದ್ಯೋಗ ಜೊತೆಗೆ ನಿಮ್ಮ ಪಾಲುದಾರಿಕೆಯಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನು ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ವ್ಯಾಪಾರ ಮಾಲೀಕರು ಈ ತಿಂಗಳು ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. 7ನೇ ವ್ಯಾಪಾರಿ ಅಧಿಪತಿಯಾದಂತಹ ಬುಧ ಏಪ್ರಿಲ್ 11ರಂದು ನಿಮ್ಮ ಲಗ್ನದಲ್ಲಿ ನೀಚ ಸ್ಥಿತಿಯನ್ನು ಪ್ರವೇಶಿಸುತ್ತಾನೆ. ಇದು ವ್ಯಾಪಾರ ಪಾಲುದಾರರೊಂದಿಗೆ ತಪ್ಪು ಗ್ರಹಿಕೆಗಳು ಅಥವಾ ಆರ್ಥಿಕ ಲೆಕ್ಕಾಚಾರಗಳಲ್ಲಿನ ತಪ್ಪುಗಳನ್ನು ಬಲವಾಗಿ ಸೂಚಿಸುತ್ತದೆ. ಸ್ನೇಹಿತರೆ, ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಪರಿಣಿತರ ಸಲಹೆಯನ್ನು ಪಡೆಯುವುದು ಕಡ್ಡಾಯವಾಗಿದೆ. ಏಪ್ರಿಲ್ 19ರ ನಂತರ 3ನೇ ಅಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಗೆ ಅಂದರೆ ವೃಷಭ ರಾಶಿಗೆ ಚಲಿಸುವುದರಿಂದ ಮಾರ್ಕೆಟಿಂಗ್, ಆನ್ಲೈನ್ ವ್ಯಾಪಾರ ಮತ್ತು ಮಾಧ್ಯಮ ವಲಯದಲ್ಲಿ ಸ್ನೇಹಿತರೆ ತೊಡಗಿರುವವರಿಗೆ ಅತ್ಯುತ್ತಮ ಅವಕಾಶಗಳು ಮತ್ತು ಗ್ರಾಹಕರ ಬೆಂಬಲವನ್ನು ತರುತ್ತದೆ. ಲಾಭವು ಸ್ಥಿರವಾಗಿರುತ್ತದೆ, ಆದರೆ ನೀವು ಆತುರದ ನಿರ್ಧಾರಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಯಾವುದೇ ಕಾರಣಕ್ಕೂ ಸ್ನೇಹಿತರೆ ವ್ಯಾಪಾರದಲ್ಲಿ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆತುರವನ್ನು ಪಟ್ಟಿದರೆ ಮುಂದಿನ ದಿನಗಳಲ್ಲಿ ಎದುರಾಗುವುದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟಗಳು. ಹಾಗಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ಹಿರಿಯರ ಸಲಹೆಗಳನ್ನು ತೆಗೆದುಕೊಂಡು ಸ್ನೇಹಿತರೆ ಒಂದು ಸಹಿಯನ್ನು ಹಾಕುವುದು, ಒಂದು ಒಪ್ಪಂದಕ್ಕೆ ಬರುವುದು ಒಳಿತು. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಮೀನರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದಾದರೆ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅದ್ಭುತವಾದ ಪರಿಹಾರವನ್ನು ಒದಗಿಸುತ್ತದೆ. ನಿಮ್ಮ 2ನೇ ಧನಾಧಿಪತಿಯಾದಂತಹ ಮಂಗಳ ನಿಮ್ಮ ಲಗ್ನದಲ್ಲಿ ನೆಲೆಸಿರುವಾಗ 6ನೇ ಅಧಿಪತಿಯಾದಂತಹ ರೋಗಗಳು ಮತ್ತು ಸಾಲಗಳ ಅಧಿಪತಿ ಸೂರ್ಯನು ಏಪ್ರಿಲ್ 14ರಂದು ನಿಮ್ಮ 2ನೇ ಧನಸ್ಥಾನದಲ್ಲಿ ಉಚ್ಚ ಸ್ಥಿತಿಯನ್ನು ತಲುಪುತ್ತಾನೆ. ಇದರ ಅರ್ಥ ಸ್ನೇಹಿತರೆ, ನಿಮ್ಮ ಉದ್ಯೋಗದಲ್ಲಿ ನೀವು ಹಾಕಿದ ಕಠಿಣ ಪರಿಶ್ರಮವು ಅಂದರೆ ಹಾರ್ಡ್ ವರ್ಕ್ ಸೂಕ್ತವಾದ ಆರ್ಥಿಕ ಪ್ರತಿಫಲವಾಗಿ ನೇರವಾಗಿ ನಿಮ್ಮ ಕೈ ಸೇರುತ್ತದೆ. ಹಿಂದೆ ಇತರರ ಬಳಿ ಸಿಲುಕಿಕೊಂಡಿದ್ದ ಹಣವು ಹಿಂತಿರುಗುತ್ತದೆ. ವ್ಯಾಪಾರ ವಿಸ್ತರಣೆಗೆ ಅಥವಾ ಮನೆ ನಿರ್ಮಾಣಕ್ಕಾಗಿ ಬ್ಯಾಂಕ್ ಸಾಲಗಳು ಮಂಜೂರಾಗುತ್ತವೆ. ಅದ್ಯಾಗೋ ನಿಮ್ಮ 12ನೇ ಮನೆಯಲ್ಲಿರುವ ರಾಹುವಿನಿಂದಾಗಿ ಅನಿರೀಕ್ಷಿತ ಆಸ್ಪತ್ರೆ ಬಿಲ್ಗಳು ಅಥವಾ ಆಧ್ಯಾತ್ಮಿಕ ಪ್ರಯಾಣಗಳಿಗಾಗಿ ನೀವು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಸ್ನೇಹಿತರೆ, ಹಣಕಾಸಿನ ವಿಚಾರದಲ್ಲೂ ಕೂಡ ಅನಗತ್ಯ ಖರ್ಚುಗಳಿಂದ ದೂರವಿರಿ. ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಎದುರಾದರೆ ಯಾರೂ ಕೂಡ ಸ್ನೇಹಿತರೆ ನಿಮ್ಮ
ಪ್ರಾಬ್ಲಮ್ಗೆ ಯಾರೂ ನಿಲ್ಲುವುದಿಲ್ಲ ಅಂತಲೇ ಹೇಳ್ಬೋದು. ಅದು ಸ್ನೇಹಿತರಲ್ಲಾಗಲಿ, ನಿಮ್ಮ ಒಡ ಹುಟ್ಟಿದವರಾಗಲಿ, ನಿಮ್ಮ ಕುಟುಂಬ, ಬಂಧು ಬಳಗ ಯಾರೇ ಆಗಲಿ ಸ್ನೇಹಿತರೆ, ನಿಮ್ಮ ಕಷ್ಟಕ್ಕೆ ನಾನಿದ್ದೀನಿ ಅನ್ನುವುದು ಯಾರೂ ನಿಲ್ಲುವುದಿಲ್ಲ. ಸೊ ಹಾಗಾಗಿ ನೀವೇ ಬಹಳಷ್ಟು ಎಚ್ಚರಿಕೆಯಿಂದ ಹಣಕಾಸಿನ ವಿಚಾರದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡೋದನ್ನ ಬಿಡಿ ಅಂತ ಹೇಳ್ತಾ, ಇನ್ನು ಮೇಯ್ನಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ, ನಿಮ್ಮ ಯೋಗಕ್ಷೇಮದಲ್ಲಿ ಏನೆಲ್ಲ ಬದಲಾವಣೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮೀನರಾಶಿಯವರು ಅನ್ನೋದನ್ನ ನೋಡೋದಾದರೆ, ಈ ತಿಂಗಳು ನಿಮ್ಮ ಪ್ರಾಥಮಿಕ ಗಮನವು ನಿಮ್ಮ ಆರೋಗ್ಯದ ಮೇಲಿರಬೇಕು. ನಿಮ್ಮ ಲಗ್ನದಲ್ಲಿ 1ನೇ ಮನೆ ಅಂದರೆ ಮಂಗಳ, ಶನಿ ಮತ್ತು ನೀಚ ಬುಧನ ಸಂಯೋಗವು ನಿಮ್ಮನ್ನು ತೀವ್ರವಾದ ತಲೆನೋವು ಸ್ನೇಹಿತರೆ, ರಕ್ತದೊತ್ತಡ, BP ಏರಿಕೆ ಅಥವಾ ನರಮಂಡಲದ ಸಮಸ್ಯೆಗಳಿಂದ ನೀವು ಮಾನಸಿಕ ಆತಂಕಕ್ಕೆ ಕಾಡಬಹುದು. ನಿದ್ರಾಹೀನತೆ ಕೂಡ ನಿಮ್ಮನ್ನು ಕಾರಣವಾಗುತ್ತದೆ. ವಾಹನ ಚಾಲನೆ ಮಾಡುವಾಗ ನೀವು ಅತ್ಯಂತ ಜಾಗರೂಕರಾಗಿರಬೇಕು. ಯೋಗ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡುವುದು ಕಡ್ಡಾಯವಾಗಿದೆ. ಏಪ್ರಿಲ್ 19ರ ನಂತರ ಶುಕ್ರನ ಪ್ರಭಾವದಿಂದಾಗಿ ಕೂಡ ನಿಮ್ಮ ಒಟ್ಟಾರೆ ಆರೋಗ್ಯ ಪರಿಸ್ಥಿತಿಯಲ್ಲಿ ನೀವು ಸ್ವಲ್ಪ ಸುಧಾರಣೆಯನ್ನು ಗಮನಿಸಬೇಕಾಗುತ್ತದೆ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ, ವಾಕಿಂಗನ್ನು ಮಾಡಿ, ಲಘು ವ್ಯಾಯಾಮವನ್ನು ಮಾಡಿ, ನಿಮ್ಮ ಬಾಡಿಗೆ ಸ್ನೇಹಿತರೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಲಘು ವ್ಯಾಯಾಮದಿಂದ ಶುರು ಮಾಡಿ ಸ್ನೇಹಿತರೆ, ಖಂಡಿತವಾಗಿಯೂ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದಲ್ಲಿ ಉನ್ನತ ಆರೋಗ್ಯ ಮುಂದಿನ ದಿನಗಳಲ್ಲಿ ಅಂತಲೇ ಹೇಳಬಹುದು. ಸೊ ಹಾಗಾಗಿ ಪ್ರತಿಯೊಬ್ಬರು ಆರೋಗ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಾ, ಇನ್ನು ಕುಟುಂಬದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಮನೆಯಲ್ಲಿ ಏನೆಲ್ಲ ಶುಭ ಕಾರ್ಯಗಳು ನಡೆಯಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ತಿಂಗಳು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಣ್ಣ ಬಿರುಗಾಳಿಯೊಂದು ಎದ್ದಿದೆ. ನಿಮ್ಮ 2ನೇ ಮನೆಯಲ್ಲಿ ಕುಟುಂಬ ಮತ್ತು ಮಾತಿನ ಮನೆ ಸ್ನೇಹಿತರೆ, 2ನೇ ಮನೆ ಉಚ್ಚ ಸೂರ್ಯನು ನಿಮ್ಮ ಮಾತುಗಳಲ್ಲಿ ಕಠಿಣತೆ ಮತ್ತು ಅಧಿಕಾರಯುತ ಧ್ವನಿಯನ್ನು ಹೆಚ್ಚಿಸುತ್ತಾನೆ. ನೀವು ಹೇಳುವ ಮಾತುಗಳಿಂದ ಕುಟುಂಬದ ಸದಸ್ಯರು ಸುಲಭವಾಗಿ ನೋವನುಭವಿಸುತ್ತಾರೆ. ಇದಲ್ಲದೆ ನಿಮ್ಮ ಲಗ್ನದಲ್ಲಿರುವಂತಹ ತ್ರಿವಳಿ ಸಂಯೋಗವು ನಿಮ್ಮ ಜೀವನ ಸಂಗಾತಿಯೊಂದಿಗೆ ಪ್ರತಿಯೊಂದು ಸಣ್ಣ ವಿಷಯದ ಮೇಲೆ ಜಗಳವಾಡಲು ನಿಮ್ಮನ್ನು ಪ್ರಚೋದಿಸುತ್ತದೆ. ನಾನು ಹೇಳುತ್ತಿರುವುದು ಯಾರಿಗೂ ಅರ್ಥವಾಗುತ್ತಿಲ್ಲ ಎಂಬ ಹತಾಶೆಯ ಭಾವನೆ ನಿಮ್ಮನ್ನು ಕಾಡಬಹುದು ಸ್ನೇಹಿತರೆ. ಆದಿಯಾಗೋ ನಿಮ್ಮ 4ನೇ ಮನೆಯಲ್ಲಿರುವಂತಹ ಗುರು ಭಗವಾನ್ ಪರಿಸ್ಥಿತಿಯು ನಿಯಂತ್ರಣ ಮೀರಿ ಹೋಗದಂತೆ ನೋಡಿಕೊಳ್ಳುತ್ತಾನೆ. ಮೌನವನ್ನು ಕಾಪಾಡಿಕೊಳ್ಳುವ ಮತ್ತು ಕ್ಷಮಿಸುವ ಸ್ವಭಾವವನ್ನು ಬೆಳೆಸಿಕೊಳ್ಳುವ ಮೂಲಕ ನಿಮ್ಮ ಸಂಬಂಧಗಳಲ್ಲಿ ಬಿರುಕು ಬೀಳದಂತೆ ನೀವು ಯಶಸ್ವಿಯಾಗಿ ತಡೆಯಬಹುದು. ಸೊ ಹಾಗಾಗಿ ಕುಟುಂಬದಲ್ಲಿ ಒಂದು ಶುಭ ಕಾರ್ಯಗಳು ನಡೆಯಲಿದೆ. ಅಂದರೆ ನಿಂತು ಹೋಗಿದ್ದಂತಹ ಶುಭ ಕಾರ್ಯಗಳು ಮತ್ತೆ ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ. ಯಾರಿಗೆ ಮದುವೆಯಾಗಿಲ್ಲ ಮೀನರಾಶಿಯವರಿಗೆ, ಅವಿವಾಹಿತರಿಗೆ ಕಂಕಣ ಬಗ್ಗೆ ಇದೆ ಅಂತಲೇ ಹೇಳ್ಬೋದು. ಮದುವೆ ಪ್ರಸ್ತಾಪಗಳು ನಡೆಯಬಹುದು. ಇನ್ನು ಸಂತಾನ ಬಗ್ಗೆ ಯಾರಿಗೆ ಇಲ್ಲ ಸ್ನೇಹಿತರೆ, ಅಂಥವರಿಗೂ ಕೂಡ ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಕುಟುಂಬದಲ್ಲಿ ಶುಭ ಕಾರ್ಯಗಳು ಜೊತೆಗೆ ಮನೆಯಲ್ಲಿ ಒಂದು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮೇಯ್ನಾಗಿ ಮೀನರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಅವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಶಿಕ್ಷಣದ ಕಾರಕ ಬುಧನು ನಿಮ್ಮ ಲಗ್ನದಲ್ಲಿ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಹೊಸ ಶೈಕ್ಷಣಿಕ ವರ್ಷದಲ್ಲಿ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸುವುದು ಅತ್ಯಂತ ಕಷ್ಟಕರವಾಗುತ್ತದೆ. ನೀವು ಓದಿದ್ದನ್ನು ಮರೆಯುವುದು ಅಥವಾ ಪರೀಕ್ಷೆಗಳ ಸಮಯದಲ್ಲಿ ಗೊಂದಲಕ್ಕೀಡಾಗುವುದು ಹೆಚ್ಚು ಸಂಭವನೀಯ ಅಂತಲೇ ಹೇಳಬಹುದು. ಅದಿಯಾಗೋ ಗುರುವು 4ನೇ ಮನೆಯಿಂದ ತನ್ನ ಶುಭ ದೃಷ್ಟಿಯನ್ನು ಬೀರುತ್ತಿರುವುದರಿಂದ ಸರಿಯಾದ ಯೋಜನೆಯೊಂದಿಗೆ ಕಷ್ಟಪಟ್ಟು ಓದುವವರು ಉನ್ನತ ಫಲಿತಾಂಶವನ್ನು ಗಳಿಸುವುದಕ್ಕೆ ಸಾಧ್ಯವಾಗಲಿದೆ ಸ್ನೇಹಿತರೆ. ಉನ್ನತ ಶಿಕ್ಷಣಕ್ಕಾಗಿ ಅಂದರೆ ಹೈಯರ್ ಎಜುಕೇಷನ್ಗೆ ಯೋಚಿಸುತ್ತಿರುವಂತಹ ಅಥವಾ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವಂತಹ ವಿದ್ಯಾರ್ಥಿಗಳು ತಮ್ಮ ಪ್ರಮುಖ ದಾಖಲೆಗಳೊಂದಿಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಸ್ನೇಹಿತರೆ, ವೀಸಾಸ್ ಅಂತಲೇ ಹೇಳಬಹುದು. ಬಹಳ ಎಚ್ಚರಿಕೆಯಿಂದ ಸ್ನೇಹಿತರೆ ಗಮನವಿಟ್ಟು ಅದನ್ನೆಲ್ಲ ಹೈಯರ್ ಎಜುಕೇಷನ್ ಎಲ್ಲ ಮಾಡಬೇಕಾದ್ರೆ ಸ್ನೇಹಿತರೆ ಆ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ಹಿಡಿ ಸ್ನೇಹಿತರೆ, ಜೋಪಾನವಾಗಿ ಹಿಡಿ, ಒಳಿತಾಗಲಿದೆ. ಕಷ್ಟಪಟ್ಟಿದ್ದೀರಾ, ಮುಂದಿನ ದಿನಗಳಲ್ಲಿ ಅದೃಷ್ಟ ನಿಮ್ಮದೇ ಅಂತಲೇ ಹೇಳಬಹುದು. ಯಾರೆಲ್ಲ ಸ್ನೇಹಿತರೆ ಹೈಯರ್ ಎಜುಕೇಷನ್ಗೆ ಸ್ಟಡಿ ಮಾಡ್ತಾ ಇದ್ದೀರಾ ಅವರು ದಯವಿಟ್ಟು ಗಮನ ಇಟ್ಟು ಅಧ್ಯಯನದ ಕಡೆ ಗಮನ ಕೊಡಿ. ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ. ಗ್ರಹಗಳ ಸಂಚಾರ ನಿಮ್ಮ ಪರವಾಗಿ ಇದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ಈ ತಿಂಗಳಲ್ಲಿ ಅನುಸರಿಸಬೇಕಾದ ಜ್ಯೋತಿಷ್ಯದ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಈ ಪರಿಹಾರಗಳನ್ನು ಮೀನರಾಶಿಯವರು ಅನುಸರಿಸಿದ್ದಲ್ಲಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ.
ಹಾಗಿದ್ರೆ ಯಾವೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ನಿಮ್ಮ ಲಗ್ನದಲ್ಲಿರುವಂತಹ ಅಪಾಯಕಾರಿ ಮಂಗಳ, ಶನಿ, ನೀಚ ಬುಧ ದೋಷಗಳಿಂದ ಉಂಟಾಗುವ 7ನೇ ಶನಿಯ ತೀವ್ರತೆಯನ್ನು ಕಡಿಮೆ ಮಾಡಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ಈ ಪರಿಹಾರಗಳನ್ನು ಅನುಸರಿಸಿ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತಲೇ ಹೇಳ್ಬೋದು ಮೀನರಾಶಿಯವರಿಗೆ. ಶ್ರೀ ವಿಷ್ಣು ಸಹಸ್ರನಾಮ ನಿಮ್ಮ ಲಗ್ನದಲ್ಲಿರುವಂತಹ ಬುಧನ ನೀಚ ಸ್ಥಿತಿಯನ್ನು ತೆಗೆದುಹಾಕಲು ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆಯನ್ನು ಕ್ಲಿಯರಿಟಿಯನ್ನು ಪಡೆಯಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ. ಕಷ್ಟಗಳು, ಅಡೆತಡೆಗಳು, ತೊಂದರೆಗಳು ಇದ್ದರೆ ನಿವಾರಣೆಯಾಗಲಿದೆ. ಇನ್ನು ಹನುಮಂತನ ಆರಾಧನೆ. 7ನೇ ಶನಿ ಮತ್ತು ಮಂಗಳ ದೋಷದಿಂದ ಉಂಟಾಗುವ ಆರೋಗ್ಯ ಮತ್ತು ಪ್ರಯಾಣದ ಅಪಾಯಗಳನ್ನು ದಾಟಲು ನೀವು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲಿಸವನ್ನು ಖಂಡಿತವಾಗಿ ಓದಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಸ್ನೇಹಿತರೆ ಭಯ, ಆತಂಕ, ತೊಂದರೆ ಎದುರಾಗಿದ್ದಲ್ಲಿ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಹೇಳಿ. ಇದನ್ನು ಓದುವುದರಿಂದ ಆತಂಕ, ಭಯ, ಏಕಾಗ್ರತೆ ಏನಾದರೂ ಕಡಿಮೆಯಾಗಿದ್ದರೆ ಅವೆಲ್ಲವೂ ನಿವಾರಣೆಯಾಗಿ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಲಿದೆ ಸ್ನೇಹಿತರೆ. ಇನ್ನು ಶನಿ ಮಂಗಳನ ಪ್ರಭಾವವನ್ನು ಸ್ವಲ್ಪ ಕಡಿಮೆ ಮಾಡಲಿದೆ ಸ್ನೇಹಿತರೆ. ತಪ್ಪದೆ ಈ ಒಂದು ಚಾಲಿಸವನ್ನು ಹೇಳಿ. ಇನ್ನು ಗುರು ಭಗವಾನ್ ಆರಾಧನೆಯನ್ನು ಮಾಡಿ. ಪ್ರಸ್ತುತ ನಿಮ್ಮನ್ನು ರಕ್ಷಿಸುತ್ತಿರುವಂತಹ ಏಕೈಕ ಗ್ರಹ ಅಂದರೆ ಗುರುವಾರದಂದು ದತ್ತಾತ್ರೇಯ ಅಥವಾ ಸಾಯಿಬಾಬರನ್ನು ಸ್ನೇಹಿತರೆ ಅಥವಾ ನಿಮ್ಮ ನೆಚ್ಚಿನ ಗುರುಗಳಾದಂತಹ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಹಳದಿ ಬಣ್ಣದ ಬಟ್ಟೆ ಅಥವಾ ವಸ್ತುಗಳನ್ನು ದಾನ ಮಾಡಿ. ಗುರುವಾರದಂದು ಗುರುರಾಯರನ್ನು ಪ್ರಾರ್ಥನೆ ಮಾಡುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಗುರುರಾಯರ ಮಂತ್ರವನ್ನು ಸ್ನೇಹಿತರೆ 9 ಅಥವಾ 12 ಬಾರಿ ಹೇಳಿ ಒಳಿತಾಗಲಿದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋದನ್ನ ಮಂತ್ರವನ್ನು 9 ಬಾರಿ ಅಥವಾ 12 ಬಾರಿ ಹೇಳುವುದರಿಂದ ಕಷ್ಟಗಳು, ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ ಅಂತ ಹೇಳ್ತಾ ಮೀನರಾಶಿಯವರಿಗೆ ಸ್ನೇಹಿತರೆ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾರ್ಮೇಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಶನಿ ಬಲ, ಗುರುಬಲ ಎರಡೂ ಕೂಡ ಸಿಗಲಿ. ಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಂಪತ್ತು, ಸಮೃದ್ಧಿ ಸ್ನೇಹಿತರೆ ಹೆಚ್ಚಳವಾಗಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.